ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗುಳಿಗುಳಿ ಶಂಕರ ದೇವಸ್ಥಾನವನ್ನು ತೋರಿಸ್ತೇನೆ. ಇದೊಂದು ವಿಶೇಷವಾದಂತಹ ಒಂದು ದೇವಸ್ಥಾನ. ಇಲ್ಲಿ ಒಂದು ಕೊಳ ಇದೆ ಆಯ್ತಾ. ಈ ಕೊಳದಲ್ಲಿ ಯಾವುದೇ ಎಲೆಯನ್ನು ನೀವು ಹಾಕಿ ಆದ್ರೆ ಮುಳುಗುದಿಲ್ಲ, ಆದ್ರೆ ಬಿಲ್ವಪತ್ರೆ ಎಲೆ ಹಾಕಿದ್ರೆ ಮಾತ್ರ ಮುಳುಗುತ್ತೆ. ಸೊ ಇದು ಶಿವಮೊಗ್ಗದಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಾನಿವಾಗ ಒಂದು ಪ್ಲೇಸ್ ಅಲ್ಲಿ ಇದ್ದೇನೆ. ಸೊ ಇಲ್ಲಿಂದ 3 ಕಿಲೋಮೀಟರ್ ಇದೆ ನೋಡಿ, ಇಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ ನನ್ನ ಹಿಂದ್ಗಡೆ ನೋಡಿ. ಸೊ ಇಲ್ಲಿಂದ ಹೋಗ್ಬೇಕು. ಸೊ ನಾನು ನಿಮಗೆ ತೋರಿಸ್ತೇನೆ ಯಾವ ತರ ಇದೆ ಅಂತ. ಸೊ ಬನ್ನಿ ಅಲ್ಲಿಗೆ ಹೋಗುವ. ಇವಾಗ ಸ್ವಲ್ಪ ಹಸಿವಾಗ್ತಾ ಇದೆ. ಸೊ ಒಂದು ಚಹಾ ಕುಡಿಬೇಕು. ನಾನು ಇವಾಗ ಇಲ್ಲಿಗೆ ರೀಚ್ ಆದೆ. ಟೆಂಪಲ್ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿದೆ. ಸೊ ಇದೊಂದು ಹೋಟೆಲ್ ಇದೆ ಚಿಕ್ಕದು. ಸೊ ನೋಡುವ, ಚಹಾ ಕುಡಿಯುವ. ಚಹಾ ಕುಡಿದಾದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗೋ ಒಂದು ಚಿಕ್ಕ ಹೋಟೆಲ್ ಇದೆ, ಅಲ್ಲಿಗೆ ಹೋಗೋ. ತಿಂಡಿ ಏನಂತ ಇದಂತ ಕೇಳುವ. ಚಿತ್ರಾನ್ನ ಮಾತ್ರ ಇರುತ್ತಲ್ಲ, ಬೇರೆ ಎಂತ ಇಲ್ಲಲ್ಲ? ಟೆಂಪಲ್ ಓಪನ್ ಇದ್ದೇನೆ ಸರ್? ಟೆಂಪಲ್ ಓಪನ್ ಇದೆ. ಟೆಂಪಲ್ ಯಾವುದು ಕೆಲಸ ಇಲ್ಲ, ಸ್ಟೂಡೆಂಟ್. ಸ್ಟೂಡೆಂಟ್ ಕಾಲೇಜಿಗೆ ಹೋಗು. ಇದು ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ದೇವಸ್ಥಾನ? ಹೌದಾ? ಅದು ಕೊಲೆಯಲ್ಲಿ ಮುಂದೆ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ ಹೋಗಕ್ಕೆ? 200. ಎಷ್ಟಾಯ್ತು? ಎಷ್ಟಾಯ್ತು ಅಂದರೆ ನಂಗೆ ಗೊತ್ತಿಲ್ಲ. 200 ರೂಪಾಯಿ. 200 ಅಲ್ಲ, 200, 200 ಬೇರೆ ಆಯ್ತು ಇಲ್ಲಿಂದ. ಬರ್ತೀರಾ? ದಾವಣಗೆರೆ ತಕ್ಕ ಊರ ಎಲ್ಲಿ ಎಂತ? ದಾವಣಗೆರೆ ಹತ್ರ ಅಲ್ಲ, ಮಂಗ್ಳೂರು ಗೊತ್ತಿಲ್ಲ? ಮಂಗಳೂರು ಹೋಗ ಮಂಗ್ಳೂರಿಗೆ. ನಾ ಹೊಡ್ತೀನಿ ಬೈಕ್ ಮಂಗಳೂರಿಗೆಲ್ಲ. ಬನ್ನಿ ಹೋಗ. ಮಂಗಳೂರು ಬಡ್ಡನೆ ಬೈಕ್ ಹೊಡೆದಿದ್ದೆ ಅಲ್ಲಿ. ಹಿಂದಿನ ಕಾಲದಾಗ, ಈಗಿನ ಕಾಲದಾಗ ಅಲ್ಲೇ ಪಕ್ಕದಾಗೆ ನಮ್ಮ ಕಡೆ ಎಲ್ಲ ಮನೆ ಮಾಡ್ಯಾರ ಮಂಗಳೂರು. ಅಲ್ಲಿ ಮಂಗಳೂರು ನಮ್ಮ ಕಡೆ ಎಲ್ಲ ಮನೆ ಹೊಡೆದಿದ್ದೆ. ಮಂಗಳೂರಾಗ ಮನೆ ಮಾಡ್ಯಾರ. ನಮ್ಮ ಕಡೆ ಎಲ್ಲ ಬರ್ತೀರಾ ಮಂಗ್ಳೂರಿಗೆ? ಹೋಗ. ಮಂಗಳೂರಿಂದ ನೀವೊಂದು ಕೆಲಸ ಮಾಡೋದು ತುಂಬ ಸಿಕ್ಕಿದ್ರು ರಾತ್ರಿ ತಂದು ಬೇಕು ಬಿಡ, ಹೊಗ್ಲತ್ತು ನೋಡಿ. ಈ ನಮ್ಮೂರಲ್ಲಿ ಹೊತ್ತು ಕೊಡಕ್ಕೆ ಹೋಗ್ತಿದ್ದ ಬಾರಿ ಬಿದ್ದಿದ್ರು. ಎಂತ ಬೇಂಡಿ ಕುಡಿತಾರೆ, ರಾತ್ರಿ ಹೊಡಿಬಾರ್ದು, ಉಂಡ್ಕ ಮನೆಗಿರೋ 10 ಪಟ್ಟೆ ಕುಡ್ಕ ಅಡ್ಡ ಬರ್ತಾರೆ. ಹೌದಾ? ನೀವು ಹಗಲು ಹೊತ್ತೊಂದು ಹೊಡಿದೀನಿ. ಪೊಲೀಸ್ ಬಂದ್ಬಿಡ, ಗಾಡಿ ಬಂದ್ಬಿಡ, ಅದೇ ಬೈತಿಲ್ಲ. ಈಗ ನಾವು ಈಗ ಬೇಂಡಿ ಕುಡಿಯೋದು ಬಿಟ್ಟು ಈಗ ಒಂದು 20 ಹತ್ತು ಹಂದಿ ಕೋಳಿ ಕುಡಿ ಹತ್ತು ತಿನ್ನಲ್ಲ. ಮನೇಲಿ ಒಂದು ಕೋಳಿ ಬಿಡ್ಕೈತೆ ಅಷ್ಟೇ. ಮೊದಲೆಲ್ಲ ಉಣ್ಣು ಸಾಗರ ಪಗರ ಹೊಸ್ತಾರಲ್ಲ, ಈಗ ಅಂತ ಬಿಟ್ರಲ್ಲ. ಸ್ನೇಹಿತರೆ, ನಾವು ಇವಾಗ ಇಲ್ಲಿಗೆ ರೀಚ್ ಆದ್ವಿ. ಸೊ ಇಲ್ಲಿ ಒಂದು ಎಲೆಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಜಟಾ ತೀರ್ಥ ಇದರ ಕೆಳಗಡೆ ಹೋಗಬೇಕು. ಸೊ ಆ ಮಾಯಾವಿ ಕೊಲ ಇಲ್ಲಿಂದ ಸ್ವಲ್ಪ ಇರೋದು, ಒಂದು 50 ಮೀಟರ್. ಜನ ಎಲ್ಲ ಅಲ್ಲಿದ್ದಾರೆ. ಸೊ ಇದೊಂದು ವಿಶೇಷವಾದ ಕೊಲ. ಯಾವುದೇ ಎಲೆ ಹಾಕಿದ್ದು ಮುಳುಗಿದಿಲ್ಲ, ಬಟ್ ಈ ಎಲೆ ಮಾತ್ರ ಮುಳುಗುತ್ತೆ. ಒಂದು ಎಲೆ ಬಿತ್ತು. ಮತ್ತೆ ಅಲ್ಲಿ ಚಪ್ಪಾಳೆ ಹೋದ್ರೆ ಎಲ್ಲ ಗುಳ್ಳೆಗಳೆಲ್ಲ ಬರುತ್ತೆ ನೋಡುವ. ಯಾವ ರೀತಿ ಇದೆ ಅಂತ ನೋಡಿ. ಪುಟ್ಟ ಒಂದು ಕೊಲ ನೋಡಿ, ಇದೇ ಆ ಕೊಲ. ಸೊ ಅಲ್ಲಿ ಕೊಟ್ಟಂತ ಎಲೆಯನ್ನು ಇಲ್ಲಿ ಹಾಕೋ ನೋಡುವ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡಿ ಮುಳುಗಿತ್ತು ಗೈಸ್. ನೋಡ್ತೀನಿ ಮುಳುಗಿದೆ ಗೈಸ್. ಅಲ್ಲಿ ಕಾಣ್ತಾ ಇದೆ ಮ್ಯಾಲ್ ಇದೆ ಒಂದು 10 ನಿಮಿಷ ಆದ್ಮೇಲೆ ಮೇಲಕ್ಕೆ ಬರುತ್ತೆ ನೋಡಿ. ಅಲ್ಲ ಬಿಡಮ್ಮ ಅಲ್ಲಿದೆ ಎಲೆ. ನಮ್ಮೊಂದು ಬೇಗ ಬಾ ಅಂತ ಕರೀ. ಗುಳಿಗುಳಿ ಶಂಕ ಅಲ್ಲಿ ಗುಳಿಗುಳಿ ಶಂಕ ಯಾಕೆ ನೋಡ ಬರ್ತಾ ಇದ್ದೀನಿ ಗುಳ್ಳೆ ಇಲ್ಲ ಗುಳ್ಳೆ ನಮ್ಮೆ ಗುಳ್ಳೆ ಬರುತ್ತೆ ಇವತ್ತೇ ಇರಲ್ಲ ಚಪ್ಪ ಹೊಡಿತೀನಿ ಚಪ್ಪ ಹೊಡಿ ಗುಳ್ಳೆ ಬರುತ್ತೆ ಇಲ್ಲ ಅಮೌಂಟ್ ಬಂತು ಹಾಂ ಚಪ್ಪ ಹೊಡೆದು ಗುಳ್ಳೆ ಬರುತ್ತೆ ನಂದು ಬಿಟ್ಟು ಬೇರೆ ಬಂದು ಔಷಧಿ 3 ಗಂಟೆ ಬಿಟ್ಟೇ ಬಿಡುದು 10 ಗಂಟೆಯಿಂದ ಒಂದನ್ನು ಎಷ್ಟು ಅಂತ ಬಿಡ್ತೀಯ ದೇವರಿಂದ ಪರೀಕ್ಷೆ ಮಾಡಲ್ವಾ. ಗುಳೆ ಅಂತ ಬರ್ತಾದ ನೋಡ್ರಿ ಗುಳ್ಳೆಗಳು ಅಷ್ಟೇ ಗುಳೆ ಕಂಡ್ರೆ ಗೈಸ್ ನೋಡಿದ್ರಲ್ಲ ಗುಳಿಗುಳಿ ಶಂಕರದ ಈ ಪವಾಡದ ಕೊಳವನ್ನು. ತುಂಬಾ ಪೀಸ್ಫುಲ್ ಆದಂತಹ ಜಾಗ. ಸೊ ನಾನು ಕೂಡ ಒಂದು ಬಿಲ್ವಪತ್ರೆಯನ್ನು ಆ ನೀರಿನಲ್ಲಿ ಮುಳುಗಿಸಿದೆ, ಅದು ಮೇಲ್ಗಡೆ ಬಂತು. ತುಂಬಾ ಪೀಸ್ಫುಲ್ ಆದಂತಹ ಜಾಗ. ಸೊ ಇಲ್ಲಿ ಸಂಡೇ ಊಟ ಕೂಡ ಇದೆ. ಸೊ ನಾನು ಈ ವಿಡಿಯೋ ನಿಮಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಮುಂದಿನ ಮತ್ತೊಂದು ಸ್ಪೆಷಲ್ ವಿಡಿಯೋ ನಿಮಗೆ ನಾನು ನಿಮಗೆ ಸಿಗ್ತೇನೆ.